ಸಾದ್ರೆ ನಮಸ್ಕಾರ. ನೋಡಿ ಸಾದ್ರೆ ಯಾವೊಂದು ಅಭ್ಯರ್ಥಿಗಳು 10ನೇ ಪಾಸ್ ಆಗಿದಾರಲ್ಲ, ನಿಮ್ಗೆ ಖುಷಿ ವಿಚಾರ. ಇಲ್ಲಿ ಅಗ್ನಿಶಾಮಕ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಅದ ನಂತರ ಕುಕ್ ಪೋಸ್ಟ್ ಇರತ್ತೆ. ಅದ ನಂತರ ವಾಹನ ಚಾಲಕ ಹುದ್ದೆಗಳು, ಲಘು ವಾಹನ ಚಾಲಕ ಹುದ್ದೆಗಳು, ಅದ ನಂತರ ಇತರೆ ಪೋಸ್ಟ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಇಲ್ಲಿ 3 ಪ್ರಕಾರ ಇರತ್ತೆ. 3 ವಿಭಾಗನ ವಿಂಗಡಣೆ ಮಾಡಿದ್ದಾರೆ, ABCD ಅಂತೇಳಿ. ಇದರಲ್ಲಿ ಆಯ್ಕೆಯನ್ನು ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಆಸಕ್ತಿ ಇದ್ದಂತ ವ್ಯಕ್ತಿಗಳು ಅರ್ಜಿ ಸಲ್ಲಿಸಿ. ಮತ್ತೆ ಇದಕ್ಕೆ 24ನೇ ತಾರೀಕಿನಿಂದ ಅರ್ಜಿ ಪ್ರಾರಂಭ ಆಗತ್ತೆ. 24/9/2025 ಪ್ರಾರಂಭ ಆಗತ್ತೆ. ಕೊನೆ ದಿನಾಂಕ 8/10/2025 ಕೊನೆ ದಿನಾಂಕ ಆಗಿರತ್ತೆ. ಅಷ್ಟೊಳಗ ನೀವು ಅರ್ಜಿ ಸಲ್ಲಿಸಿ. ಮತ್ತು ತುಂಬಾ ಜನ ಇಲ್ಲಿ ಕಣ್ಣು ಹೋಗಿರತ್ತೆ, ರೆಡ್ ಮಾರ್ಕ್ ಮಾಡಿನಲ್ಲ, ಇದರಲ್ಲಿ ಕಣ್ಣು ಹೋಗಿರತ್ತೆ ಕೆಲವ್ರು ಜನರದು. ಸರ್ ಇಲ್ಲಿ ಬೇರೆ ಹೇಳ್ತಾ ಇದ್ರೆ ನೀವು ಬೇರೆ ಹೇಳ್ತಾ ಇದ್ರೆ ಅಂತ ಅನ್ನಕ್ ಹೋಗ್ಬೇಡಿ. ಟೈಪ್ ಮಾಡೋ ಸಂಬಂಧ ಸ್ವಲ್ಪ ತಪ್ಪಾಗಿ ಟೈಪ್ ಮಾಡಿದ್ದಾರೆ. ಆ ಒಂದು ಟೈಪ್ ಮಾಡುವಂತ ವ್ಯಕ್ತಿಗಳು ತಪ್ಪಾಗಿ ಟೈಪ್ ಅನ್ನು ಮಾಡಿದ್ದಾರೆ. ಆದ್ರೆ ಅರ್ಜಿಗಳು ಇನ್ನೂ ಪ್ರಾರಂಭ ಆಗಿಲ್ಲ. 24ನೇ ತಾರೀಕಿನಿಂದ ಪ್ರಾರಂಭ ಆಗತ್ತೆ. ಅಂದಿನಿಂದ ನೀವು ಅಪ್ಲಿಕೇಶನ್ ಹಾಕಿ ಆಫೀಸಲ್ಲಿ ಇರುವಂತ ಇಸ್ರೋ ಆಫೀಸಲ್ಲಿ ಇರುವಂತ ವೆಬ್ಸೈಟ್ ದಲ್ಲಿ ಹೋಗಿ ಇದ್ರ ಬಗ್ಗೆನೇ ಸಂಪೂರ್ಣ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಇದ್ರ ಬಗ್ಗೆನೇ ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಯಾವುದು ಏನು ಅಂತ ಹೇಳಿ PDF ಸಂಬಂಧನೇ ಸಂಪೂರ್ಣ ತಿಳಿಸ್ಕೊಡ್ತಾನೆ ವಿತ್ ಲೈವ್ ಪ್ರೂಫ್ ಆಗಿ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮತ್ತೆ ಫೇಸ್ಬುಕ್ ಯಾರು ಫಾಲೋ ಮಾಡ್ಕೊಂಡಿಲ್ಲ, ಬೇಗ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಮಾಹಿತಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ನಮ್ಮ ಒಂದು ಭಾರತದಲ್ಲಿ ಬರುವಂತ ಈ ಒಂದು ಸಂಸ್ಥೆ ಆಗಿರತ್ತೆ. ನೋಡಿ, ಈ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ. ಇದು ಸೆಂಟ್ರಲ್ ಗೌರ್ಮೆಂಟ್. ಈಗ ನಿಮಗೆ ಗೊತ್ತಿರುವಂತೆ ಇದು ಇಸ್ರೋ ನೇಮಕಾತಿ 2025ರ ಇಸ್ರೋ ನೇಮಕಾತಿ VSSC ನೇಮಕಾತಿ ಆಗಿರತ್ತೆ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು. ಬನ್ನಿ ಇದೇ ಬಗ್ಗೆನೆ ಒಂದೊಂದ ತಿಳಿಸ್ಕೊಡ್ತಾನೆ. ನೋಡಿ, ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ನೋಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ಲೈಟ್ ವೆಹಿಕಲ್ ಡ್ರೈವರ್ A ಅಂತ ಇರತ್ತೆ. ಅದ ನಂತರ ಇದರಲ್ಲಿ ABCD ಅಂತೇಳಿ ಖಾಲಿ ಇರತ್ತೆ. ಕುಕ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ ನಂತರ ಫೈರ್ಮ್ಯಾನ್ ಹುದ್ದೆಗೆ ಅಪ್ಲಿಕೇಶನ್ ಕರೆದಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿ. ಅದ ನಂತರ ಇಲ್ಲಿ ನಿಮಗೆ ಪೋಸ್ಟ್ ಕೋಡ್ ಕೂಡ ಕೊಟ್ಟಿದ್ದಾರೆ. ಪೋಸ್ಟ್ ಕೋಡ್ ನೋಡಿ 1527 ಪೋಸ್ಟ್ ಕೋಡ್ ಆಗಿರತ್ತೆ. ಅದು ವ್ಯಾಕೆನ್ಸಿ ಅಲ್ಲ, ಪೋಸ್ಟ್ ಕೋಡ್ ಆಗಿರತ್ತೆ. ವ್ಯಾಕೆನ್ಸಿಗಳು ಎಷ್ಟು ಖಾಲಿ ಇದಾವೆ ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ನೋಡಿ, ಕೆಲವೊಂದು ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆಗಲೇ ತಿಳಿಸ್ಕೊಟ್ಟಿರುವಂತ ಇಲ್ಲಿ ಡ್ರೈವರ್ A ಗ್ರೂಪ್ದಲ್ಲಿ ಅರ್ಜಿ ಕರೆದಿದ್ದಾರೆ, ಲಘು ವಾಹನ ಚಾಲಕ ಅಂತ ಹೇಳಿ. ಅದ ನಂತರ ಡ್ರೈವರ್ B ದಲ್ಲಿ ಅರ್ಜಿ ಕರೆದಿದ್ದಾರೆ. ಡ್ರೈವರ್ C ದಲ್ಲಿ ಫೈರ್ಮ್ಯಾನ್ ಹುದ್ದೆಗಳು ಖಾಲಿ ಇರತ್ತೆ, ಕುಕ್ ಹುದ್ದೆಗಳು ಖಾಲಿ ಇರತ್ತೆ. ಈ ರೀತಿಯಾಗಿ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅನ್ವಯಿಸುತ್ತದೆ ಒಂದೊಂದ ತಿಳಿಸ್ಕೊಡ್ತಾನೆ. ಇಲ್ಲಿ ಮೊದಲನೇದಾಗಿ ಈ ಎಲ್ಲ ಫೈರ್ಮ್ಯಾನ್ ಇದಾವಲ್ಲ, ಈ ಏನಾಗಿರ್ಬೇಕು ನೋಡಿ. ಮೊದಲಿಗೆ ಅಲ್ಲಿ ಪೋಸ್ಟ್ ಕೋಡ್ ಕೊಟ್ಟಿದ್ದಾರೆ 1527. ಅದ ನಂತರ ಪೋಸ್ಟ್ ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ 19,900ರಿಂದ 63,000 ತನಕ ಪರ್ ಮಂತ್ ಸ್ಯಾಲರಿ ಕೊಡ್ತಾರೆ. ಟೋಟಲ್ ಖಾಲಿ ಇರುವಂತ ಪೋಸ್ಟ್ 27. ಎಲ್ಲ ಡ್ರೈವರ್ ಹುದ್ದೆ ಇದಾವಲ್ಲ, ಇದು 27 ಇರತ್ತೆ. ಅದ ನಂತರ ಇವರ ಅಭ್ಯರ್ಥಿಗೆ 14 ಪೋಸ್ಟು, OBC ದವರಿಗೆ 7 ಪೋಸ್ಟು, EWS ಅವರಿಗೆ 3 ಪೋಸ್ಟು, SC ದವರಿಗೆ 1, ST ದವರಿಗೆ 2. ಇದು ನಿಮಗೆ ಪೋಸ್ಟ್ ಡೀಟೇಲ್ಸ್ ಆಗಿ ಹೇಳ್ತಾ ಇರೋದು ಒಂದೊಂದು ರೀತಿಯಲ್ಲಿ. ಇನ್ನು ಇದಕ್ಕೆ ಯಾರ್ಯಾರು ಅರ್ಜಿ ಸಲ್ಲಿಸಬೇಕು, ಎಜುಕೇಶನ್ ಆಗಿರಬೇಕು, ಅವ್ರ ಎರಡಕ್ಕೂ ಏನೆಲ್ಲ ಡೀಟೇಲ್ಸ್ ಆಗಿರಬೇಕು, ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ಎಲ್ಲ ಕೊಟ್ಟಿದ್ದಾರೆ. ಮೊದಲಿಗೆ ನಿಮ್ಮ ಒಂದು ಪಾಸು SSLC ಆಗಿರ್ಬೇಕಾಗತ್ತೆ, SSC ಮುಗಿಸಿರ್ಬೇಕಾಗತ್ತೆ, ಮತ್ತು ಮೆಟ್ರಿಕ್ 10ನೇ ಕೂಡ ಮುಗಿಸಿರ್ಬೇಕಾಗತ್ತೆ. ಅದು ನಿಮಗೆ ಪಾಸ್ ಆಗಿರ್ಬೇಕು. ಮತ್ತು ಕಡ್ಡಾಯವಾಗಿ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕಾಗತ್ತೆ. ಅದರ ಜೊತೆಯಲ್ಲೇ 3 ವರ್ಷದ ಅನುಭವ ಬೇಕಾಗತ್ತೆ. ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ನೋಡಿ, 3 ವರ್ಷದ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಅದ ನಂತರ ಕುಕ್ ಏನಾದರೂ ನೀವು ಅಡಿಗೆ ಮಾಡ್ತಿರಲ್ಲ, ಆ ಒಂದು ಅಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರು ಕೂಡ ನಿಮ್ಗೆ ಅಲ್ಲಿ ಕೂಡ ಎಕ್ಸ್ಪೀರಿಯನ್ಸ್ ಕೇಳಿರ್ತಾರೆ. 1 ವರ್ಷನ 2 ವರ್ಷನ 3 ವರ್ಷನ. ಮತ್ತೆ ಈಗ ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೂ ಕೂಡ ಇದು ಅನುಭವದವರೆಗೆ ಅರ್ಜಿ ಕರೆದಿದ್ದಾರೆ. ಎಂಪ್ಲಾಯ್ಮೆಂಟ್ ನ್ಯೂಸ್ ಆಗಿರತ್ತೆ, ಎಂಪ್ಲಾಯ್ಮೆಂಟ್ ನೋಟಿಸ್ ಆಗಿರತ್ತೆ. ಈಗ ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ ಅಂತವ್ರು ಅರ್ಜಿ ಸಲ್ಲಿಸಬಹುದು. ಎಕ್ಸ್ಪೀರಿಯನ್ಸ್ ಇದ್ದವರು 18ರಿಂದ 35 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ಇದನ್ನ ನೋಡ್ಕೊಳ್ಳಿ. ಇದು ಒಂದು ಪೋಸ್ಟಿಗೆ ಆಯ್ತು. ಇನ್ನು 2ನೇ ಪೋಸ್ಟ್. ಈ ಒಂದು 2 ಪೋಸ್ಟಿಗೆ ಸಂಬಂಧಪಟ್ಟಂತೆ ಕುಕ್ ಹುದ್ದೆಗಳು ಏನೆಲ್ಲ ಆಗಿರಬೇಕು ಚೆಕ್ ಮಾಡ್ಕೊಳ್ಳಿ. ಮತ್ತೆ ಎಕ್ಸ್ ಸರ್ವಿಸ್ ಮೆಂದವರು ಅಪ್ಲಿಕೇಶನ್ ಹಾಕಿ ಈ ಡ್ರೈವರ್ ಹುದ್ದೆಗಳಿಗೆ. ಅದ ನಂತರ ಕುಕ್ ಹುದ್ದೆಗಳಿಗೆ 19ರಿಂದ 63,000 ಸೇಮ್ ವೇತನ. ಇಲ್ಲಿ 2 ಪೋಸ್ಟ್ ಇರತ್ತೆ. ಅದು ಕೂಡ ಇವರ ಅಭ್ಯರ್ಥಿಗಳಿಗೆ ಮಾತ್ರ ಇರತ್ತೆ. ಇದಕ್ಕೂ ಕೂಡ ನಿಮಗೆ ಕುಕ್ ಹುದ್ದೆಗಳಿಗೆ SSLC SSC ಪಾಸ್ ಆಗಿರಬೇಕು ಮತ್ತು 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ನೋಡಿ, ಎಕ್ಸ್ಪೀರಿಯನ್ಸ್ ಇದ್ದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ. ಫ್ರೆಶರ್ದವ್ರಿಗೆ ಅರ್ಜಿ ಕರೆದಿಲ್ಲ, ಎಕ್ಸ್ಪೀರಿಯನ್ಸ್ ದವ್ರಿಗೆ ಅರ್ಜಿ ಕರೆದಿದ್ದಾರೆ. ಇರೋದ 2 ಪ್ರಕಾರ ಪೋಸ್ಟ್ ಇರತ್ತೆ. ಈ ಡ್ರೈವರ್ದಲ್ಲಿ 3 ಪ್ರಕಾರ ಇದಾವೆ. ಇನ್ನು ಉಳಿದಂತ 2 ಪ್ರಕಾರ ಡ್ರೈವರು, ಅದ ನಂತರ ಕುಕ್ಕು. ಈ ರೀತಿಯಾಗಿ ಅಗ್ನಿಶಾಮಕಕ್ಕೆ ಸಂಬಂಧಪಟ್ಟಂತೆನೆ ಕೂಡ ನಿಮಗೆ 3 ವರ್ಷ, ಒಂದು ಕುಕ್ ಹುದ್ದೆಗೆ 5 ವರ್ಷ ತನಕ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಎಕ್ಸ್ಪೀರಿಯನ್ಸ್ ಇದ್ದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ
ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ದಿನಾಂಕ ಕೊಟ್ಟಿದ್ದಾರೆ ಒಂದೊಂದಾಗಿ ತಿಳಿಸ್ಕೊಡ್ತಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇರಬಹುದು 24/9/2025 ಅರ್ಜಿಗಳು ಪ್ರಾರಂಭ ಆಗತ್ತೆ. ಕೊನೆಯ ದಿನಾಂಕ 8/10/2025 ಕೊನೆಯ ದಿನಾಂಕ ಆಗಿರತ್ತೆ. ಮತ್ತೆ ಅರ್ಜಿ ಸಲ್ಲಿಸಬೇಕಂದ್ರೂ ಕೂಡ www.vssc.gov.in ಗೆ ಭೇಟಿ ನೀಡಿಕೊಂಡು ಅರ್ಜಿ ಸಲ್ಲಿಸಬೇಕು. ನೋಡಿ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ಇಸ್ರೋ VSSC ನೇಮಕಾತಿ ಆಗಿರತ್ತೆ 2025 ಮತ್ತು 26ನೇ ಸಾಲಿನ ನೇಮಕಾತಿ. ಇನ್ನು ಏಜ್ ಲಿಮಿಟ್ 18 ವರ್ಷದಿಂದ ನಿಮಗೆ 35 ವರ್ಷ ತನಕ ಅವಕಾಶ ಇರತ್ತೆ. 10ನೇತೆ ಮಾತ್ರ ಆಗಿರ್ಬೇಕು. ಮತ್ತು ಅರ್ಜಿ ಶುಲ್ಕ ಕೂಡ ಇಟ್ಟಿದ್ದಾರೆ. ಇದಕ್ಕೆ ಎಷ್ಟು ಅರ್ಜಿ ಶುಲ್ಕ ಇದೆ ಸ್ವಲ್ಪ ಗಮನ ನೋಡಿ. ಟೋಟಲ್ 2 ಪೇಜ್ ಕೊಟ್ಟಿದ್ದಾರೆ ಅವರು. 2 ಪೇಜ್ದಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿಲ್ಲ, ಬಟ್ ಇದು ಬೇಸಿಕ್ ಆಗಿ ನಾನು ತಿಳಿಸ್ಕೊಡ್ತೇನೆ ಅರ್ಜಿ ಶುಲ್ಕ ಇದ್ದದ್ದು. ಇಲ್ಲಿ ಸಾಮಾನ್ಯ ವರ್ಗದವರಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತು EWS ಅವರಿಗೆ 500 ರೂಪಾಯಿ ತನಕ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಮಹಿಳಾ ಅಭ್ಯರ್ಥಿಗಳಿಗೆ SC/ST ವರ್ಗದವರಿಗೆ ನಿಮಗೆ ಪರೀಕ್ಷಾ ನಂತರ ನಿಮಗೆ 400 ರೂಪಾಯಿ ಪಾವತಿ ಮಾಡ್ತಾರೆ. ಅಂದ್ರೆ ರೀಫಂಡ್ ಆಗತ್ತೆ. ಏನು SC/ST ವರ್ಗದವರು ಮಹಿಳೆಯರು ಇದ್ದೀರಲ್ಲ, ನೀವು ಅಪ್ಲಿಕೇಶನ್ ಹಾಕೋತ್ನಲ್ಲಿ 500 ರೂಪಾಯಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ನೀವು ಪರೀಕ್ಷೆಯಲ್ಲಿ ಹಾಜರಾದ್ರೆ ಫೇಲ್ ಆಗಲಿ ಬಿಡ್ಲಿ, ಪರೀಕ್ಷೆಯಲ್ಲಿ ಒಟ್ಟಾರೆ ಹಾಜರಾತಂದ್ರೆ ರಿಜಿಸ್ಟರ್ ಸಂಖ್ಯೆಯಲ್ಲಿ ನಿಮ್ ಸಿಗ್ನೇಚರ್ ಬಿತ್ತಂದ್ರೆ ಮುಗೀತು. ರೀಫಂಡ್ ಆಗಿ 400 ರೂಪಾಯಿ ಬರತ್ತೆ. 100 ರೂಪಾಯಿ ಆ ಒಂದು ಇಲಾಖೆಗೆ ಹೋಗತ್ತೆ, ಇಸ್ರೋ ಇಲಾಖೆಗೆ ಹೋಗತ್ತೆ. 100 ರೂಪಾಯಿ ಮತ್ತು ನಿಮಗೆ ರೀಫಂಡ್ ಆಗಿ ಯಾವ ಒಂದು ಬ್ಯಾಂಕ್ನಿಂದಾನೆ ಇದು ಕಳಿಸಿರ್ತಾರಲ್ಲ ಆ ಒಂದು ಬ್ಯಾಂಕ್ನಲ್ಲೇ ನಿಮಗೆ ರೀಫಂಡ್ ಬರತ್ತೆ. ಇದು ಆನ್ಲೈನ್ ಮೂಲಕ ಪಾವತಿ ಇರತ್ತೆ ಮತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ನೋಡಿ, ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ. ನಾನು ಏನು ಹೇಳ್ತಾ ಇದ್ದೇನೆ, ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ. ಅರ್ಜಿ ಪ್ರಾರಂಭ ಆದ್ಮೇಲೆ ಅರ್ಜಿ ಸಲ್ಲಿಸಿ. ಈಗಲೇ ಅರ್ಜಿ ಸಲ್ಲಿಸಬೇಡಿ, ಅರ್ಜಿ ಪ್ರಾರಂಭ ಆದ್ಮೇಲೆ ಅರ್ಜಿ ಸಲ್ಲಿಸಿ. ಯಾರು ಅರ್ಜಿ ಸಲ್ಲಿಸ್ಬೇಕಂತ ಇದಾರಲ್ಲ, ಅನುಭವದವ್ರು ಮಾತ್ರ ಅರ್ಜಿ ಸಲ್ಲಿಸಬೇಕು. ಫ್ರೆಶರ್ದವ್ರಿಗೆ ಅರ್ಜಿ ಕರೆದಿಲ್ಲ. ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ ಮತ್ತು ಮುಂಚಿತ ಕೂಡ ತಿಳಿಸ್ಕೊಟ್ಟಿದ್ದೆ. ಅನುಭವದವರಿಗೆ ಅರ್ಜಿ ಕರೆದಿದ್ದಾರೆ, ಫ್ರೆಶರ್ದವ್ರಿಗೆ ಅರ್ಜಿ ಕರೆದಿಲ್ಲ. ಮತ್ತು ಕರ್ನಾಟಕದಲ್ಲಿ ಯಾರು ಅನುಭವ ಇದ್ದಾರಲ್ಲ ಪ್ರತಿಯೊಬ್ಬರು ಅನುಭವಸ್ಥರು ಅಪ್ಲಿಕೇಶನ್